ಪವರ್ ಗೇಮ್ ಈಗ ಬಹಳ ಜೋರಾಗಿ ನಡೀತಾ ಇದೆ. 1-2 ಪವರ್ ಸೆಂಟರ್ಗಳಿತ್ತು. ಈಗ 3ನೇ ಪವರ್ ಸೆಂಟರನ್ನು ಮಾಡೋಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ವೇದಿಕೆ ಸಜ್ಜಾಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂತಹ ಯೋಚನೆಯಲ್ಲಿ ಈಗ ಹೊಸ ಅಸ್ತ್ರವನ್ನು ಬಿಡೋಕೆ ಮುಂದಾಗಿದ್ದಾರೆ. ಕಾರಣ ಡಿನ್ನರ್ ಪಾಲಿಟಿಕ್ಸ್ ಮೂಲಕವಾಗಿ ಇನ್ನೇನೇನೋ ಮಾಡೋಣ ಅಂತ ಲೆಕ್ಕಾಚಾರ ಹಾಕೊಂಡಿದ್ದಕ್ಕೆ ಒಂಚೂರು ಹೈಕಮಾಂಡ್ನಿಂದ ಬ್ರೇಕ್ ಹಾಕಿಸಿದ ನಂತರ ಈಗ ಹೊಸ ಅಸ್ತ್ರವನ್ನು, ಹೊಸ ದಾಳವನ್ನು ಉರುಳಿಸೋಕೆ ಈಗ ಕಾಂಗ್ರೆಸ್ನಲ್ಲಿ ನಾಯಕರುಗಳು ಮುಂದಾಗ್ತಾ ಇದ್ದಾರೆ. ಹಾಗಿದ್ದಾಗ ಈಗ ಮುಂದಾಗಿರುವಂಥವ್ರು ಯಾರು? ಏನಾಗ್ತಾ ಇದೆ ಕಾಂಗ್ರೆಸ್ನ ವಲಯದಲ್ಲಿ? ಯಾವ ಸರ್ಕಾರ 135-136 ಸೀಟ್ಗಳನ್ನು ಪಡ್ಕೊಂಡು ಅಧಿಕಾರದಲ್ಲಿದೆಯೋ, ಯಾವ ಯೋಚನೆಗಳನ್ನು ಸರ್ಕಾರ ಮಾಡಬೇಕಾಗಿತ್ತೋ ಅದನ್ನೆಲ್ಲವನ್ನ ಮೀರಿ ಈಗ ಕುರ್ಚಿಗೋಸ್ಕರ ಕಿತ್ತಾಟವನ್ನು ಮಾಡ್ತಾ ಇದ್ದಾರೆ. ಸೊ ಕೈಮನೆಯಲ್ಲಿ ಈಗ ಪವರ್ ಗೇಮ್ ಶುರುವಾಗಿದೆ. ಡಿ ಕೆ ಶಿವಕುಮಾರ್ ಪವರ್ ಗೇಮ್ಗೆ ಸಿದ್ದು ಬಣದ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಅದೇನು ಅಂತಂದ್ರೆ ಡಿ ಕೆ ಶಿವಕುಮಾರ್ ವಿರುದ್ಧ 1 ಪರ್ಸನ್ 1 ಪೋಸ್ಟ್ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಸಹಿ ಸಂಗ್ರಹಕ್ಕೆ ಈಗ ಸಿಎಂ ಆಪ್ತ ಸಚಿವರು ಮುಂದಾಗಿದ್ದಾರೆ. 3ನೇ ಪವರ್ ಸೆಂಟರ್ಗೆ ಪ್ಲಾನ್ ಏನಾದರೂ ನಡೆದಿದೆಯಾ? ಸಿಎಂ ದೆಹಲಿ ಭೇಟಿ, ಬೆಳಗಾವಿ ಸಮಾವೇಶದ ಬಳಿಕ ಹೊಸ ಆಟ ಶುರುವಾಗುತ್ತಾ? ಸೊ ಹಾಗಿದ್ದಾಗ ಈ ಸರ್ಕಾರದಲ್ಲಿ ಆಗ್ತಾ ಇರುವಂಥದ್ದೇನು? ಯಾವ ವಿಚಾರ ಚರ್ಚೆ ಆಗಬೇಕಾಗಿತ್ತು? ಯಾವ ವಿಚಾರಗಳನ್ನು ಚರ್ಚೆ ಆಗೋ ರೀತಿಯಲ್ಲಿ ಸರ್ಕಾರ ನಡ್ಕೊಳ್ತಾ ಇದೆ? ವರದಿ ಇದೆ ನೋಡಿ. ಕಾಂಗ್ರೆಸ್ನಲ್ಲಿ ಜೋರಾಯ್ತಾ ಪವರ್ ಪಾಲಿಟಿಕ್ಸ್. ಡಿಕೆ ವಿರುದ್ಧ 1 ಪರ್ಸನ್ 1 ಪೋಸ್ಟ್ ಅಸ್ತ್ರ. 3ನೇ ಪವರ್ ಸೆಂಟರ್ಗೆ ಪ್ಲಾನ್ ನಡೆದಿದೆಯಾ? ಹೌದು, ಕಾಂಗ್ರೆಸ್ನಲ್ಲಿನ ಕುರ್ಚಿ ಕದನಕ್ಕೆ ಸದ್ಯಕ್ಕೆ ಬ್ರೇಕ್ ಬೀಳೋ ಲಕ್ಷಣಗಳು ಕಾಣಿಸ್ತಿಲ್ಲ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಅಸ್ತ್ರವನ್ನ ಮುಂದಿಟ್ಟುಕೊಂಡು ಸಿದ್ದು ಬಣವನ್ನ ಕಟ್ಟಿ ಹಾಕಲಿಕ್ಕೆ ಮುಂದಾಗಿರೋ ಡಿಕೆ ವಿರುದ್ಧ ಒಳಗೊಳಗೆ ತೀವ್ರ ಅಸಮಾಧಾನ ವ್ಯಕ್ತವಾಗ್ತಿದೆ. ಡಿಸಿಎಂ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಹೊಂದಿರುವ ಡಿಕೆ ವಿರುದ್ಧ 1 ಪರ್ಸನ್ 1 ಪೋಸ್ಟ್ ಸಹಿ ಸಂಗ್ರಹಕ್ಕೆ ಸಿಎಂ ಆಪ್ತ ಸಚಿವರು ಮುಂದಾಗಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ಸುಮ್ಮನಿರುವಂತೆ ಆಪ್ತ ಸಚಿವರಿಗೆ ಸಿಎಂ ಸೂಚನೆ ಕೊಟ್ಟಿದ್ದು, ಸಿಎಲ್ಪಿ ಸಭೆ, ಬೆಳಗಾವಿ ಸಮಾವೇಶದ ಬಳಿಕ 1 ಪರ್ಸನ್ 1 ಪೋಸ್ಟ್ ವಾರ್ ಜೋರಾಗೋ ಸಾಧ್ಯತೆ ಇದೆ. ಆಪ್ತರ ಅಭಿಯಾನಕ್ಕೆ ಸಿಎಂ ಗ್ರೀನ್ ಸಿಗ್ನಲ್ ಅನ್ನು ಕೊಡ್ತಾರಾ ಅಥವಾ ಸುಮ್ಮನಿರ್ತಾರಾ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಗಳು ಸಾಕಷ್ಟು ಚರ್ಚೆ ಆಗಿತ್ತು. 1 ಮ್ಯಾನ್ 1 ಪೋಸ್ಟ್ ಅನ್ನೋದು ಕೂಡ ನಿಮ್ಮ ಕಾಂಗ್ರೆಸ್ನಲ್ಲಿ ಇದೆ. ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಕೇಂದ್ರದ ಮುಖಂಡರುಗಳು ಘೋಷಣೆ ಮಾಡುವಾಗ ಏನು ಹೇಳಿದ್ರು? ಇನ್ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ವಿಲ್ ಬಿ ದಿ ಚೀಫ್ ಮಿನಿಸ್ಟರ್. ಸೆಕೆಂಡ್ ಸೆಂಟೆನ್ಸ್ ಈಸ್ ಡಿ ಕೆ ಶಿವಕುಮಾರ್ ವಿಲ್ ಬಿ ದಿ ಲೋನ್ ಡಿಸಿಎಂ. And then Shivkumar will continue as president till the parliament elections. 3 ಘೋಷಣೆ ಅವರೇ ಮಾಡಿರೋದು, ನಾನು ಮಾಡಿದ್ದಲ್ಲ. ಆ ಘೋಷಣೆ ಅಂತ ನಡ್ಕೊಳ್ರಪ್ಪ ಅಂತ ಹೇಳಿದ್ರೆ ತಪ್ಪೇನು? ನನಗೇನು ಶಿವಕುಮಾರ್ ಇನ್ನೂ 10 ವರ್ಷ ಅಧ್ಯಕ್ಷ ಆಗಿರಲಿ ಸಂತೋಷ. ಶಿವಕುಮಾರ್ ಒಬ್ಬ ಒಳ್ಳೆ ಸಂಘಟನೆಕಾರ. ಆದರೆ ನಾನು ಹೇಳ್ತಕ್ಕಂಥದ್ದು ಅವತ್ತು ಏನು ಪತ್ರಿಕಾ ಹೇಳಿಕೆಯನ್ನು ಹೈಕಮಾಂಡ್ ಅವ್ರು ಕೊಟ್ಟಿದ್ರಲ್ಲ, ಅದು ಬಗ್ಗೆ ನನ್ನ ಚಿಂತನೆ ಅಷ್ಟೇ. 1 ಪರ್ಸನ್ 1 ಪೋಸ್ಟ್, ಇದು ಸಿದ್ದರಾಮಯ್ಯ ಬಣದ ಆಪ್ತ ಸಚಿವರ ಬ್ರಹ್ಮಾಸ್ತ್ರ. ಡಿ ಕೆ ಶಿವಕುಮಾರ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಿದ್ರೆ ಮುಂದಿನ ಪವರ್ ಶೇರ್ ಗೇಮ್ನಲ್ಲಿ ನಾವು ದಿಕ್ಕನ್ನು ಬದಲಾಯಿಸ್ಬೋದು ಅನ್ನೋ ಗೇಮ್ ಪ್ಲಾನ್ ನಡೆದಿದೆ. ಆದರೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಸದ್ಯಕ್ಕೆ ಅದನ್ನು ಹೋಲ್ಡ್ ಮಾಡಿ ಅಂತ ಹೇಳಿದ್ದಾರೆ. ಜೊತೆಗೆ ಕೆಲ ಆಪ್ತ ಸಚಿವರು ಕೂಡ ಸಹಿ ಸಂಗ್ರಹಕ್ಕೂ ಕೂಡ ಮುಂದಾಗಿದ್ರು ಅಂತ ಹೇಳಲಾಗ್ತಾ ಇದೆ. ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ಇದನ್ನು ಎಷ್ಟರ ಮಟ್ಟಿಗೆ ಸ್ವೀಕಾರ ಮಾಡುತ್ತೆ ಅನ್ನೋ ಆಧಾರದ ಮೇಲೆ ಎಲ್ಲವೂ ಕೂಡ ಸ್ಪಷ್ಟವಾಗಿ ನಿಂತಿದೆ. ಅವತ್ತು ಸಿಎಂ ಆಯ್ಕೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಎಂ ಆಗ್ತಾರೆ, ಡಿ ಕೆ ಶಿವಕುಮಾರ್ ಅವರು ಡಿಸಿಎಂ ಆಗಿರ್ತಾರೆ, ಜೊತೆಗೆ ಲೋಕಸಭಾ ಚುನಾವಣೆ ತನಕವೂ ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿತಾರೆ. ಈ ಬಹಿರಂಗ ಹೇಳಿಕೆಯನ್ನು ಕೆ.ಸಿ. ವೇಣುಗೋಪಾಲ್ ಅವರು ಕೊಟ್ಟಿದ್ದರು. ಈಗ ಅದನ್ನೇ ನೆನಪಿಸಿ ಎಲ್ಲೋ ಒಂದು ಕಡೆ ಲೋಕಸಭೆ ಚುನಾವಣೆ ಮುಗಿದು 6 ತಿಂಗಳು ಕಳೆದಿದೆ. ಹಾಗಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋ ಪಟ್ಟನ್ನು ಹಿಡಿಯುವಂಥ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಆ ಕಾರಣಕ್ಕೋಸ್ಕರವಾಗಿಯೇ ಸಿದ್ದರಾಮಯ್ಯ ಬಣದಿಂದ ಈ ಒಂದು 1 ಪರ್ಸನ್ 1 ಪೋಸ್ಟ್ ಅನ್ನೋ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಹಾಗಾಗಿ ಬೆಳಗಾವಿ ಸಮಾವೇಶದ ಬಳಿಕ ಇದು ಮತ್ತಷ್ಟು ತಿರುವನ್ನು ಪಡೆದುಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇದೆ. ಕಾಂಗ್ರೆಸ್ನಲ್ಲಿ ಮುಗಿದಿಲ್ಲ ಡಿನ್ನರ್ ಪಾಲಿಟಿಕ್ಸ್. ಸಿಎಲ್ಪಿಯಲ್ಲಿ ಡಿಕೆಗೆ ಪರಂ ಟೀಮ್ ಟಕ್ಕರ್. ಇನ್ನು ಮುಗಿದಿಲ್ಲ ಆಟ, ಪರಂ ಸಂದೇಶ. ಹೌದು, ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ಗೆ ಕೊನೆಯೇ ಇಲ್ಲದಂತಾಗಿದೆ. ದಲಿತ ಸಚಿವರು ಹಾಗೂ ಶಾಸಕರ ಸಭೆಗೆ ಹೈಕಮಾಂಡ್ ಬ್ರೇಕ್ ಹಾಕಿದ್ರು. ಗೃಹ ಸಚಿವ ಪರಮೇಶ್ವರ್ ಇನ್ನೂ ಹಠವನ್ನ ಬಿಟ್ಟಂತೆ ಕಾಣಿಸ್ತಿಲ್ಲ. ಮತ್ತೆ ಸಭೆಗೆ ಪ್ಲಾನ್ ಮಾಡಿರೋ ಪರಮೇಶ್ವರ್ ಜನವರಿ 13ಕ್ಕೆ ನಡೆಯಲಿರೋ ಶಾಸಕಾಂಗ ಸಭೆಯಲ್ಲಿ ಹೈಕಮಾಂಡ್ಗೆ ಮನದಟ್ಟು ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಈ ಸಭೆ ಯಾಕೆ ಅನಿವಾರ್ಯ ಅಂಥೇಳಿ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟು ಡಿನ್ನರ್ ಪಾರ್ಟಿಗೆ ಒಪ್ಪಿಗೆ ಪಡೆಯಲು ಪರಂ ಟೀಮ್ ಆಲೋಚಿಸಿದೆ. ಈ ಬಗ್ಗೆ ಪರಂ ಕೂಡ ಸುಳಿವನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಡಿನ್ನರ್ ಪಾರ್ಟಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ.
ನಾವು ಊಟ ಮಾಡೋದು ಮಾತ್ರ ನೀವು ಜನಗಳಿಗೆ ಹೇಳಿದ್ರೆ ಆಗೋದಿಲ್ಲ. ಬೇರೆ ಬೇರೆಯವರು ಊಟ ಮಾಡೋದನ್ನೆಲ್ಲ ಹೇಳಿ. ತಪ್ಪೇನಿಲ್ವಲ್ಲ ಸರ್? ಯಾರು ಹೇಳಿದ್ರು ಹಂಗಂತ ತಪ್ಪು ಅಂತ? ಯಾರೂ ಹೇಳೇ ಇಲ್ಲಪ್ಪ. ತಪ್ಪು ಅಂತ ಯಾರೂ ಹೇಳಲಿಲ್ಲ. ಪೋಸ್ಟ್ಪೋನ್ ನಿಲ್ಲಿಸೋದಕ್ಕೂ ಮುಂದೂಡೋದಕ್ಕೂ ಬೇರೆ ಬೇರೆ ಇದೆ. ಶಾಸಕಾಂಗ ಪಕ್ಷ ಸಭೆ ಬಹಳ ಕುತೂಹಲ ಮೂಡಿಸಿದೆ ಸರ್. ಏನ್ ಸಂದೇಶ ಎಲ್ಲ ಅನೇಕ ಶಾಸಕರುಗಳಿಗೆ ಅವರು ಕ್ಷೇತ್ರದಲ್ಲಿರ್ತಕ್ಕಂಥ ಕೆಲಸಗಳ ಬಗ್ಗೆ ಚರ್ಚೆ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ. ಮುಖ್ಯಮಂತ್ರಿಗಳು ಬಡ್ಜೆಟ್ ಪ್ರಿಪೇರ್ ಮಾಡುವಾಗ ಅದನ್ನೆಲ್ಲ ಪರಿಗಣಿಸೇ ಮಾಡ್ತಾರೆ. ಪಾಪ ಅವ್ರು ಹೇಳ್ತಾರೆ ಅದು ಎಂಥದ್ದು SC ST ಯುವಕರಿಗೆ ಇದು ಕೊಟ್ಟಿಲ್ವಂತಲ್ಲ, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್, ಅದಕ್ಕೆ ಅದೆಂಥದ್ದು ಡಿನ್ನರ್ ಪಾರ್ಟಿ ಮಾಡಿ ಚರ್ಚೆ ಮಾಡ್ತಾರಂತೆ. ಕ್ಯಾಬಿನೆಟ್ ಇರೋದು ಯಾಕೆ? SC ST ಇರಲಿ, ಯಾವುದೇ ವಿದ್ಯಾರ್ಥಿಗಳಿಗಿರಲಿ ಸ್ಕಾಲರ್ಶಿಪ್ ಹೋಗದೆ ಇದ್ರೆ ಕ್ಯಾಬಿನೆಟ್ ಅಲ್ಲಿ ಕೂತ್ ಚರ್ಚೆ ಮಾಡ್ತಿರೋ, ಬೇರೆ ಸೆಪರೇಟು ಊಟಕ್ಕೆ ಸೇರ್ಕೊಂಡು ಡಿನ್ನರ್ನ ಚರ್ಚೆ ಮಾಡ್ತಿರೋ? ಪರಮೇಶ್ವರ್ ಬೆನ್ನಿಗೆ ನಿಂತ ರಾಜಣ್ಣ, ನಾವೇನು ನಕ್ಸಲ್ ಚಟುವಟಿಕೆಯಲ್ಲಿ ತೊಡಗಿದ್ದೀವ, ಸಿಎಂ ಪದಚ್ಯುತಿ ಮಾಡುವುದಕ್ಕಾಗಲ್ಲ. ಇನ್ನು ಪಬ್ಲಿಕ್ ಟಿವಿಗೆ ಕೊಟ್ಟಿರೋ ಎಕ್ಸ್ಕ್ಲೂಸಿವ್ ಹೇಳಿಕೆಯಲ್ಲಿ ದಲಿತರ ಡಿನ್ನರ್ ಮೀಟಿಂಗ್ ಅನ್ನ ರಾಜಣ್ಣ ಸಮರ್ಥಿಸಿಕೊಂಡಿದ್ದಾರೆ. ಸಭೆಯ ಬಗ್ಗೆ ಯಾರು ದೂರು ಕೊಟ್ಟಿದ್ದಾರೋ ಗೊತ್ತಿಲ್ಲ, ನಾವೇನು ನಕ್ಸಲ್ ಆಕ್ಟಿವಿಟೀಸ್ ನಲ್ಲಿ ತೊಡಗಿದ್ದೀವ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ದಲಿತ ಸಚಿವರ ಸಭೆ ರದ್ದಾಗಿಲ್ಲ, ಮುಂದೂಡಿಕೆಯಾಗಿದೆ ಅಷ್ಟೇ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಸಿಎಂ ಕೆಳಗಿಳಿಸುವುದಕ್ಕಾಗಲ್ಲ, ಬೇಕಿದ್ರೆ ಮುಂದಿನ ಅವಧಿಗೆ DKಶಿ ಸಿಎಂ ಆಗ್ಲಿ ಅಂತ ಹೇಳಿ ಸಲಹೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಹೇಳಿದಾರಲ್ಲ, ನಾನೇ 5 ವರ್ಷ ಮುಖ್ಯಮಂತ್ರಿ ಇರ್ತೀನಿ ಅಂತ ಹೇಳಿದಾರ ಇಲ್ವಾ? ಹೇಳಿದ ಮೇಲೆ ಅದನ್ನು ನಾವೆಲ್ಲ ನಂಬ್ಕೋಬೇಕಲ್ವಾ? ನಮ್ಮ ರೀತಿ 138 ಜನ ಶಾಸಕರು ಇದ್ದಾರೆ. ಈಗ ನಾಳೆ ಬೆಳಗ್ಗೆ ಸಿದ್ದರಾಮಯ್ಯನವ್ರನ್ನ ಬೇಡ ಪಜೆತಗೊಳಿಸ್ಬಿಡಿ, ಇನ್ನೊಬ್ಬರು ಇಂಥವ್ರನ್ನ ಮುಖ್ಯಮಂತ್ರಿ ಮಾಡಿ ಆಗ್ತದ? ಅದಾಗೋದಿಲ್ಲ. ಅದು ಏನಿರೋ ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ನ ನಿರ್ಣಯ ಅಷ್ಟೇ. ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡ್ತಕ್ಕಂಥ ಮಹಾನ್ ವ್ಯಕ್ತಿ. ಅವ್ರು ಏನ್ ಪ್ರತಿಪಾದನೆ ಮಾಡಿದ್ರು, ಎಲ್ಲರೂ ವಿದ್ಯಾವಂತರಾಗಬೇಕು, ಮತ್ತೆ ಎಲ್ಲರೂ ಸಂಘಟಿತರಾಗಬೇಕು, ಆಮೇಲಿಂದ ಹೋರಾಟ ಮಾಡಬೇಕು ಅಂತಕ್ಕಂಥದ್ದು ಆ ಮೂಲ ಮಂತ್ರದಲ್ಲಿ ನಾವು ಸಂಘಟಿತರಾಗಿ ಹೋರಾಟ ಮಾಡ್ತಕ್ಕಂಥದ್ದು ಇದೆ. ಆ ದಿಸೆಯಲ್ಲಿ ನಾವು ಕಾರ್ಯಕ್ರಮ ರೂಪಿಸಿದ್ವಿ ಹೊರತು ನಾವು ಏನು ನಕ್ಸಲೈಟ್ಸ್ ಕಾರ್ಯಕ್ರಮ ನಾವೇನು ರೂಪಿಸಕ್ ಹೋಗಿಲ್ಲ. ನೀವು ಅವರು ಮುಂದೂಡಿದ ಪ್ರಕಟಣೆ ಅಂತ ಹೇಳಿ ಒಂದು ಪತ್ರ ಇಶ್ಯೂ ಮಾಡಿದ್ದಾರೆ, ನಿಮ್ಮ ಹತ್ರ ಎಲ್ಲರತ್ರ ಇರುತ್ತೆ. ಅದರಲ್ಲಿ ಅವರು ಮುಂದೂಡಲಾಗಿದೆ ಅಂತ ಬರೆದಿದ್ದಾರೆ ಹೊರತು ರದ್ದುಪಡಿಸಲಾಗಿದೆ ಅಂತ ಬರೆದಿಲ್ಲ. AICCದವ್ರು ಹೇಳಿದ್ಮೇಲೆ ಮುಂದೂಡಿದ್ದಾರೆ, ಮುಂದೆ ಯಾವತ್ತು ಕರೀತಾರೆ ನೋಡೋಣ. ಪ್ರತ್ಯಂಗಿರಾ ಪೂಜೆಗೆ DK ಸಮರ್ಥನೆ, ಇದು ಶತ್ರು ಸಂಹಾರ HDK. ಈ ಮಧ್ಯೆ ತಮಿಳುನಾಡಿನ ಪ್ರತ್ಯಂಗಿರಾ ಪೂಜೆ ಮಾಡಿಸಿದ್ದನ್ನ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ದೇವರ ಮೇಲೆ ನನಗೆ ನಂಬಿಕೆ ಇದೆ, ಶತ್ರುಗಳಿಂದ ರಕ್ಷಣೆ ಪಡೆಯುವುದಕ್ಕೆ ಪೂಜೆಯನ್ನ ಸಲ್ಲಿಸಿರುವುದಾಗಿ ಹೇಳಿದ್ದಾರೆ. ಮತ್ತೊಂದು ಕಡೆ DKಶಿ ಪೂಜೆಗೆ ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಅಧಿಕಾರ ಬೇಕು ಅಂತೇಳಿ ಅಲ್ಲೆಲ್ಲೋ ಶತ್ರುನಾಶಕ್ಕೆ ಹೋಗೋದು, ಅದು ದೇವ್ರು ಕೇಳೋದು, ಅಧಿಕಾರ ಕೊಡಪ್ಪ, ನನ್ನ ಶತ್ರುಗಳು ನಾಶ ಆಗಲಿ. ದಿನಾ ಪೂಜೆ ಮಾಡ್ತಾ ಇರ್ತೀನಿ. ಎವ್ರಿ ಡೇ ನನ್ಗೆ ಒಳ್ಳೇದಾಗ್ಲಿ, ನನ್ಗೆ ಯಾರು ತೊಂದರೆ ಕೊಡ್ತಾರೆ ಅವರಿಂದ ಎಲ್ಲ ರಕ್ಷಣೆ ಸಿಗ್ಲಿ ಅಂತೇಳಿ ದೇವ್ರ ಪ್ರಾರ್ಥನೆ ಮಾಡ್ತಾ ಇರ್ತೀನಿ. ಇದೇನು ಮುಚ್ಚಿಲ್ಲ, ಮರೆ ಏನಿಲ್ಲ. ಒಟ್ನಲ್ಲಿ ಕಾಂಗ್ರೆಸ್ನಲ್ಲಿ ಪವರ್ ಪಾಲಿಟಿಕ್ಸ್ ಜೋರಾಗಿದ್ದು, ಮುಂದಿನ ದಿನಗಳಲ್ಲಿ ಇದು ಯಾವ್ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಸೊ ಈಗಷ್ಟೇ ಆಟ ಶುರು ಆಗಿದೆ. ಇನ್ನು ಯಾರ್ಯಾರು ಬ್ಯಾಟ್ಸ್ಮನ್ಸ್ಗಳು ಹೆಂಗಿದ್ದಾರೆ, ಬೌಲರ್ಸ್ಗಳು ಯಾರು ಇದ್ದಾರೆ, ಕ್ಯಾಚ್ ಯಾರು ಹಿಡಿತಾರೆ, ಶಕ್ತಿ ಪ್ರದರ್ಶನ, ಬೌಂಡ್ರಿ ಹೊಡೆಯೋರು ಯಾರು, ಸಿಕ್ಸರ್ ಹೊಡೆಯೋರು ಯಾರು ಅಂತ ಕಾಯೋಣ. ಮ್ಯಾಚ್ ಶುರು ಅಂತೂ ಆಗಿದೆ, ನೋಡೋಣ ಇಂಟ್ರೆಸ್ಟಿಂಗ್ ಆಗಿರುತ್ತಾ ಅಂತ.